ಆಚಾರ್ಯ ನೀವೇನಿಲ್ಲಿ? ಯಜಮಾನ್ರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ. ನೀವು ಸಹಾಯ ಮಾಡ್ತೀರಾ? ಏನು? ನಮ್ಮ ಹೆಂಡತಿಗೆ ಹುಷಾರಿಲ್ಲ, ನಾನು ಆಸ್ಪತ್ರೆಗೆ ತೋರಿಸ್ಬೇಕು. ನೀವು ತಂದು ವಿಗ್ರಹಗಳನ್ನ ಕನಕಾಂಬರಿ ದೇವಿಯವ್ರ ಮನೆಗೆ ತಲುಪಿಸ್ತೀರಾ? ಮತ್ತೆ ದುಡ್ಡು ನಾನು ಯಜಮಾನ್ರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀನಿ. ಆಯಿತು, ಎಲ್ಲ ವಿಗ್ರಹಗಳನ್ನು ಕನಕಾಂಬರಿ ದೇವಿಯವರ ಮನೆಗೆ ತಲುಪಿಸ್ತೀನಿ. ಆಯ್ತು, ಬರೋಣ. ಆಯ್ತು. ಜಜ್ಜಿ, ನಾವು ಇವ್ರ ಮನೆಯವ್ರ ಜೊತೆನೆ ದಕ್ಷಿಣಾತನ ದರ್ಶನಕ್ಕೆ ಹೋಗೋಣ. ಹೇಗಿದ್ರು ಅವರು ನಿತ್ಯ ಪೂಜೆಗೆ ಹೋಗ್ತಾರಲ್ಲ, ಅವ್ರ ಜೊತೆನೆ ಹೋಗೋಣ. ಸ್ವಲ್ಪ ತಡ ಆಗುತ್ತಂತೆ. ಎಂಥದ್ದು ಬೇಕಾಗಿಲ್ಲ, ನಿನ್ನ ಆಟ ಎಲ್ಲ ನನಗೆ ಅರ್ಥ ಆಗುತ್ತೆ. ಆ ದೇವಿಕಾ ಸುರಸುಂದರಿ ನಿನ್ನ ನೋಡಿ ಕಿಸಿತಾಳೆ, ನೀನು ಅವಳು ನೋಡಿ ಕಿಸಿಯೋ ಆಸೆ ಅಲ್ವಾ? ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳ್ತಿದ್ಯಾ. ನನಗೆಲ್ಲ ಗೊತ್ತು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ ನಿನಗೆ? ಥೂ, ಅವಳ ನಕ್ರೆ ನಾನೇನೇ ಮಾಡಲಿ? ಯಾರಾದರೂ ನಮ್ಮ ನಕ್ರೆ ನಾವು ಪ್ರತ್ಯೇಕ ನಕ್ದ್ರೆ ತಾನೇ ಅವ್ರಿಗೆ ನಮ್ಮ ಮೇಲೆ ಒಳ್ಳೆ ಭಾವನೆ ಬರೋದು. ಇಲ್ದಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಅದಕ್ಕೆ ನಗ್ತೀನಪ್ಪ. ಅಷ್ಟಕ್ಕೆ ನೀನು ನನ್ನ ಬೈತೀಯ? ಆಹಾ, ಸುಂದ್ರಾಂಗ, ನನಗೆಲ್ಲ ತಿಳಿಯತ್ತೆ. ಅವಮಾನ ಆಗುತ್ತಾ? ಆದ್ರೆ ಆಗ್ಲಿ ಬಿಡು. ಪಾಪ ನನ್ನ ಸುಂದ್ರಮ್ಮ ಈ ಕಾಣದೂರಲ್ಲಿ ನನ್ನ ಬಿಟ್ಟು ಅದು ಎಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ಇದೇ ವಿಗ್ರಹ ಅಲ್ವಾ ಆಟೋದಲ್ಲಿದ್ದಿದ್ದು? ಇಲ್ಲಿಗೆ ಹೇಗೆ ಬಂತು? ಇದು ನಾ ಮಾಡಿದ್ದಲ್ವಲ್ಲ. ಮೊದಲು ನನ್ನ ಸುಂದ್ರಮ್ಮ ಸಿಗ್ಬೇಕು. ಅವಳು ಸಿಕ್ಕ ಮೇಲೆ ಅವಳನ್ನ ಕಲ್ಯಾಣಿಲಿ ಸ್ನಾನ ಮಾಡಿಸಿ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು. ಸಮಯ ಎಷ್ಟು ಕಡಿಮೆ ಇದೆ ಅಂತ ನಾನು ಒದ್ದಾಡ್ತಿದ್ರೆ ನಿನಗೆ ಆ ಹುಡುಗಿ ಮುಂದೆ ಕಿಲ್ಕಿಲ್ಲ ಅಂತ ಕಿಸಿಯೋ ಆಸೆ ಅಲ್ವಾ? ಆಯ್ತು ಬಿಡು, ನಿನ್ನ ಜೊತೆ ಬಂದು ತಪ್ಪು ಮಾಡಿದೆ. ನೀನು ಯಾವಾಗಲೂ ಒಂದು ಬೈತಾನೆ ಇರ್ತೀಯ. ತಪ್ಪು ಮಾಡಿದ್ದು ನೀನಲ್ಲ ಕಣೋ, ನಾನು. ದೊಡ್ಡ ಗಂಡಸು ಅಂತ ನಿನ್ನನ್ನು ಕರ್ಕೊಂಡು ಬಂದೆ ನೋಡು, ನಂದೇ ತಪ್ಪು. ಒಳ್ಳೆ ಎಳೆ ಮಗು ಥರ ಆಡ್ತೀಯ. ಈಗ ನಡಿ, ದಕ್ಷಿಣನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಹೊತ್ತಾಗತ್ತೆ. ಬಾ. ಇದನ್ನು ಎತ್ಕೊಂಡು ಹೋಗಿ ಇಟ್ಬಿಡೋಣ. ನಮಗೇನು, ದುಡ್ಡು ಬಂದ್ರೆ ಆಯ್ತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.